ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಸ್ವಾಮೀಜಿಗಳ ಕರ್ಮಕಾಂಡಗಳನ್ನು ಹೇಳೋಕ್ಕೆ ಬೇಜಾರಾಗ್ಬಿಡುತ್ತೆ. ಒಂದೊಂದು ದಿನ ಒಬ್ಬೊಬ್ಬ ಸ್ವಾಮೀಜಿ ಕರ್ಮಕಾಂಡಗಳು ಏನೇನು ಮಾಡ್ತಾ ಇಲ್ಲ ರೀ ಈ ಸ್ವಾಮಿಗಳು. ಯಾವುದೇ ಕ್ರಿಮಿನಲ್ಗಳಿಗಿಂತ ಕಡಿಮೆ ಅಲ್ಲ ಅನ್ನೋ ಥರ ಇವರು ಕ್ರಿಮಿನಲ್ ಕೆಲಸಗಳನ್ನು, ಅಪರಾಧಗಳನ್ನು ಮಾಡ್ತಾರೆ. ಯಾವ್ಯಾವ ಸ್ವಾಮೀಜಿ ಕಥೆಗಳನ್ನು ಹೇಳೋದು, ಅಲ್ಲಿ ಹಂಗಂತೆ ಚಿತ್ರದುರ್ಗದಲ್ಲಿ, ಇಲ್ಲಿ ಮೈಸೂರಲ್ಲಿ ಹಿಂಗಂತೆ, ಬಿಜಾಪುರದಲ್ಲಿ ಹಂಗಂತೆ. ಪೀಠಗಳಲ್ಲಿ ಕೂತು ಮಠಾಧಿಪತಿಗಳಾಗಿರುವ ಇವರು ಚಟಾಧಿಪತಿಗಳಾಗೋ ಥರ ಮಾಡ್ತಾ ಇದ್ದಾರೆ ಕೆಲವು ಸ್ವಾಮಿಗಳು. ನಾನು ಹೇಳ್ತಾ ಇರೋದು ಎಲ್ಲ ಸ್ವಾಮಿಗಳಲ್ಲ. ಈಗ ಈ ಗೊಮ್ಮಟನಗರಿಯಲ್ಲಿ ಒಂದು ಸ್ವಾಮೀಜಿದು ಬಂದಿತ್ತಲ್ಲ, ಜಯ ಜಯ ಸ್ವಾಮೀಜಿ. ಆ ಸೀಕ್ರೆಟ್ ಏನಪ್ಪ ಅಂದರೆ, ಅದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ದಾರಂತೆ. ಸ್ವಾಮೀಜಿಗಳಲ್ಲಿ ಬಲಿಪಶು ಆಗಿದ್ದಾರಂತೆ. ಬಲಿಪಶು ಅಂದ್ರೇನು? ಆ ಘಟನೆಗಳೇ ನಡೆದೇ ಅಲ್ವಾ? ಅಥವಾ ಘಟನೆ ನಡೆದಿದ್ದು ಮುಚ್ಚಾಕ್ಬೇಕಿತ್ತ? ಅಥವಾ ಇವ್ರು ಮಾಡಿರೋದನ್ನು ಬಹಿರಂಗಪಡಿಸಿದ್ದು ರಾಜಕಾರಣಿ ತಪ್ಪ? ಏನಿದು ಬಿಗ್ ಟ್ವಿಸ್ಟ್, ಏನಿದು ಸೀಕ್ರೆಟ್? ಈ ಬಿಗ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಾ. ಎಸ್ ವೀಕ್ಷಕರೇ, ಈ ಬಿಜಾಪುರದ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಒಂದು ಗ್ರಾಮದಲ್ಲಿ ಮೊನ್ನೆ ಒಬ್ಬ ಸ್ವಾಮೀಜಿಗೆ ಸರಿಯಾಗಿ ಧರ್ಮದೇಟುಗಳು ಬಿದ್ದವು. ಸ್ವಾಮೀಜಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿದ್ದ. ಅಂದರೆ 3 ಜನ ಮಹಿಳೆಯರ ಜೊತೆ ಆತನ ವಿಡಿಯೋಗಳು ಲೀಕ್ ಆಗ್ತಿದ್ದಾವೆ ಅನ್ನೋದು ಆತನ ಮೇಲಿರುವಂಥ ಆರೋಪ. ಆ ಸ್ವಾಮೀಜಿ ಕಾಂಪ್ರಮೈಸಿಗೆ ಹೋಗಿದ್ದು ಆ ಊರಿಗೆ. ಇಲ್ಲ, ಏನೋ ಆಗೋಗಿದೆ, ಬಿಟ್ಬಿಡಿ ಇತ್ಲಾಗೆ, ಏನಾದ್ರು ನಾನು ಕೊಡ್ತೀನಿ ಅಂತ. 25 ಲಕ್ಷ ಸ್ಪಾಟಲ್ಲೇ ಪೇಮೆಂಟ್ ಕೊಡಿಸಿದ್ನಂತೆ ತರಿಸ್ಬಿಟ್ಟು. ಉಳಿದಿರೋದು ಸ್ವಲ್ಪ ಟೈಮ್ ಕೊಡಿ ಹಂಗೆ ಅಂತ. ಆ ಲೆಕ್ಕಾಚಾರ ಏನೋ ಅವರಿಗೆ ಹೊಂದಾಣಿಕೆ ಆಗಿಲ್ಲ. ಮಾತಿಗೆ ಮಾತು ಬೆಳೀತು, ವಾಗ್ವಾದ, ನಿಂತಪ್ಪ ಅಂತೇಳಿ ಜೋರು ಗಲಾಟೆ. ಸ್ವಾಮೀಜಿ ಹೊರಗೆ ಬಂದು ಬಾಯಿ ಬಡ್ಕೊಳಕ್ಕೆ ಸರಿ ಮಾಡಿ. ಅಲ್ಲಿ ಆ ಸ್ವಾಮೀಜಿ ಇದ್ದಾರೆ ಅಂತಲೇ ಆ ಊರಿಗೆ ಗೊತ್ತಿಲ್ಲ. ಈ ಸ್ವಾಮೀಜಿ ಇಲ್ಲೇ ಯಾಕೆ ಬಂದಪ್ಪ ಅಂತ. ಯಾಕಂದರೆ ಹೇಳಿ ಕೇಳಿ ಪ್ರಭಾವಿ ಮಠದ ಸ್ವಾಮೀಜಿ ಅಂತ. ಊರಿನವ್ರ ಕೈಗೆ ಸ್ವಾಮೀಜಿ ಸಿಕ್ಕ ಮೇಲೆ ಆ ಲೇಡೀಸ್ಗೆ ಫಸ್ಟ್ ಬೈಲಿಕ್ಕೆ ಶುರು ಮಾಡಿದ್ರು ಊರಿನವರು. ಆಮೇಲೆ ಇಲ್ಲ, ಇದು ಹಿಂಗೆ ಅಂತ ಗೊತ್ತಾದ್ರು ಸ್ವಾಮೀಜಿಗೆ ಸರಿಯಾಗಿ ಹೊಡೆದ ಮೇಲೆ ಇದು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹೋಗೋಕ್ಕಾಗಿಲ್ಲ, ಯಾವ ಮುಖ ಇಟ್ಕೊಂಡು ಹೋಗ್ತಾನೆ. ಹೋದ್ರಲ್ಲಿ ಕೇಸ್ ಆಗುತ್ತೆ, ಬಹಿರಂಗ ಆಗುತ್ತೆ, ಅವನದೇ ಮರ್ಯಾದೆ ಹೋಗುತ್ತೆ. ಎಲ್ಲ ಕಾರಣಗಳಿಂದ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಆದರೆ ಈಗ ಬರ್ತಿರೋ ವಿಚಾರಗಳೇನಪ್ಪ ಅಂದರೆ, ಆ ಸ್ವಾಮೀಜಿ ಕೇಸ್ನ ಹಿಂದೆ ಒಬ್ಬ ಪ್ರಭಾವಿ ನಾಯಕರಿದ್ದಾರೆ. ಸಮುದಾಯದ ಹೋರಾಟದಲ್ಲಿ ಸ್ವಾಮೀಜಿಯ ನಡೆಯನ್ನು ಗಂಭೀರವಾಗಿ ವಿರೋಧಿಸಿರುವಂತಹ ಆಡಳಿತ ಪಕ್ಷದ ನಾಯಕರಿದ್ದಾರೆ. ಅವರಿಂದನೇ ಈ ವಿಚಾರ ಹೊರಗೆ ಬಂತು. ಸ್ವಾಮೀಜಿಗೆ ತೊಂದರೆ ಆಯಿತು. ಏನಾಗ್ಬಿಟ್ಟಿತು ಅಂದರೆ, ಆ ಸ್ವಾಮೀಜಿ ಈ ಸ್ವಾಮೀಜಿ ಅನ್ನೋ ಥರದ್ದು ಏನಿತ್ತಲ್ಲ, ಯಾವ ಸ್ವಾಮೀಜಿ ಹೆಸರನ್ನ ಹೇಳಿರಲಿಲ್ಲ ಮಾಧ್ಯಮಗಳು. ಯಾಕೆ? ಪೀಠಕ್ಕೆ ಅಗೌರವ ತರೋದಂತ. ಸ್ವಾಮೀಜಿಗೆ ಅಗೌರವ ಅಲ್ಲ ಇದು, ಪೀಠಕ್ಕೆ. ಸ್ವಾಮೀಜಿಗೆ ಅಷ್ಟೆಲ್ಲ ಇದ್ದರೆ, ತಾಕತ್ತು, ನರನಾಡಿಗಳಲ್ಲಿ ಶಕ್ತಿ ಅನ್ನೋ ಥರದ್ದೆಲ್ಲ ಇದ್ದರೆ ಯಾವಾಗಲೂ ಪೀಠ ಬಿಟ್ಟು ಹೋಗಿ ಏನೋ ಒಂದು ಖಾಸಗಿ ಜೀವನನೋ ಗೃಹಸ್ಥಾಶ್ರಮ ಸೇರಿಕೊಂಡು ಏನೋ ಮಾಡ್ಕೊಂಡಿರ್ಬೋದಿತ್ತು. ಒಂದು 4-5 ಮಕ್ಕಳನ್ನ ಮಾಡ್ಕೊಂಡು ಆರಾಮಿರ್ಬೋದು. ಆದರೆ ಸ್ವಾಮೀಜಿ ಪೀಠದಲ್ಲಿ ಕೂತ್ಕೊಂಡು ಈ ಥರದ್ದು ಮಾಡಿದ್ನಲ್ಲ, ಇದು ಪೀಠಕ್ಕೆ ಅಗೌರವ ಅಂತ ಹೇಳಿ ಆ ಸ್ವಾಮೀಜಿ ಹೆಸರನ್ನು ಹೇಳಿರಲಿಲ್ಲ. ಈಗ ಆ ಸ್ವಾಮೀಜಿ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಫಾಲೋವರ್ಸು ಅವರ ಸಮುದಾಯದವರೇ ಹಾಕೊಳ್ಳೋಕೆ ಶುರು ಮಾಡಿದವರು ಈಗ ಫೋಟೋಗಳನ್ನು. ಇಲ್ಲ, ನಮ್ಮ ಸ್ವಾಮೀಜಿಗೆ ಅನ್ಯಾಯ ಆಯಿತು, ನಮ್ಮ ಸ್ವಾಮೀಜಿ ಬಲಿಪಶು ಆದರು, ನಮ್ಮ ಸ್ವಾಮೀಜಿ CD ಯಾರೋ ಬೇರೆಯವರಿದ್ದಾರೆ, ವಿಡಿಯೋಗಳಿಂದ ಯಾರೋ ಬೇರೆಯವರಿದ್ದಾರೆ, ಅವ್ರಿಗಾಗದೇ ಇರೋ ಯಾರೋ ರಾಜಕಾರಣಿಗಳು, MLA ನೀನು ಸೋತವರು, ಇವರೆಲ್ಲ ಕೆಲಸ ಮಾಡ್ತಾವ್ರೆ. ಸ್ವಾಮೀಜಿ ಇದರಲ್ಲಿ ಪಾಪದವರು ಅನ್ನೋದು. ಪಾಪದವರು ಅಂದರೆ ಪಾಪ ಮಾಡಿದವರು ಅಂತಲ್ಲ, ಅವರು ಇದರಲ್ಲಿ ಏನಂದರೆ ಮುಗ್ಧರು ಅನ್ನೋ ಥರ ಫೇಸ್ಬುಕ್ ಪೇಜ್ಗಳಲ್ಲಿ, ಇನ್ಸ್ಟಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾಯಿದೆ. ಅಂದರೆ ನಮ್ಮ ಜನಕ್ಕೆ ಎಷ್ಟು ಬುದ್ಧಿ ಇದೆ ನೋಡಿ. ಮಾಡಬಾರ್ದನ್ನು ಮಾಡಿ ಜನರೆದ್ರಿಗೆ ಏಟ್ ತಿಂದು ಅಲ್ಲಿ ಬೀದಿನಲ್ಲಿ ಅಡ್ಡಾಡಿರೋ ಸ್ವಾಮೀಜಿ ಬರ್ಮುಡ ಹಾರ್ಕೊಂಡು, ಟೀ ಶರ್ಟ್ ಹಾರ್ಕೊಂಡು, ಆತನ ಪರವಾಗಿ ಇವರು ಸಪೋರ್ಟರ್ಸ್. ಈ ಚೋರ್ ಗುರು, ಚಾಂಡಾಲ್ ಶಿಷ್ಯರು ಅಂತ ಇವರು ನೋಡಿನೇ ಮಾಡಿರ್ಬೋದು ಮೋಸ್ಟ್ಲಿ. ಆ ಘಟನೆಯ ಹಿಂದೆ ಯಾವುದಾದರೂ ರಾಜಕಾರಣಿಗಳು ಅನ್ನೋ ಥರದಿದ್ದರೆ, ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನಾರಾಗಿದ್ದರೆ ಕಂಪ್ಲೇಂಟ್ ಮಾಡಲಿ ಸ್ವಾಮೀಜಿ, ತಪ್ಪೇನಿದೆ, ತನಿಖೆಯಾಗಲಿ, ತಪ್ಪಿದ್ದವ್ರನ್ನ ಒದ್ದೊಳಗೆ ಹಾಕಲಿ. ಅದೆಲ್ಲ ಬಿಟ್ಬಿಟ್ಟು ಸ್ವಾಮೀಜಿ ಪಾಪ, ಸಿಂಪತಿ, ಅನುಕಂಪ ಅನ್ನೋ ಥರ ಹೋಗ್ಬಿಟ್ರೆ. ಆ ಸ್ವಾಮೀಜಿಗೆ ಯಾರೂ ಹೋಗಿ ಹೇಳಿರ್ಲಿಕ್ಕಿಲ್ಲ, ನೀನು ಹೋಗ್ಬಿಟ್ಟು 3 ಮಹಿಳೆಯರ ಜೊತೆಗೆ ಏನೇನೋ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಂತ ಯಾರೂ ಹೇಳಿರ್ಲಿಕ್ಕಿಲ್ಲ. ಆ ವಿಡಿಯೋ ಮಾಡ್ಕೊಂಡಿದ್ರೆ ಹೊರಗೆ ಬಂದೇ ಬರ್ತವೆ, ಅದನ್ನ ಮುಚ್ಚಿಡೋಕ್ಕಾಗಲ್ಲ. ಈ ಹೊಗೆನ ಮುಚ್ಚಿಟ್ಟು ಬೆಂಕಿ ಹಚ್ಚೋಕ್ಕಾಗಲ್ವಲ್ಲ, ಹಾಗೆ ಇದು. ಈ ವಿಡಿಯೋ ಮಾಡ್ಕೊಂಡವರು ಒಂದಿಲ್ಲ ಒಂದಿನ ಹೆಂಗೋ ಹೊರಗೆ ಬರ್ತಾರೆ. ಆದರೂ ಕೂಡ ಈ ಸ್ವಾಮೀಜಿ
ಪೀಠಕ್ಕೆ ಪ್ರತಿ ಬಾರಿ ಈ ಮಠಾಧಿಪತಿಗಳಿಂದ ಈ ರೀತಿಯ ಅಚಾತುರ್ಯ ಅಲ್ಲದು ಅಪರಾಧಗಳು ನಡೆದು ಜನರಿಗೆ ಧರ್ಮ ಮತ್ತು ಧಾರ್ಮಿಕ ಭಾವನೆಗಳ ಮೇಲೆ ಇರುವಂತಹ ಭಕ್ತಿ ಕಡಿಮೆ ಆಗ್ತಾ ಇದೆ, ಆ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ, ಧರ್ಮದ್ರೋಹದ ಕೆಲಸ ಮಾಡ್ತಿದ್ದಾರೆ ಈ ಸ್ವಾಮೀಜಿಗಳು. ಇಂಥ ಸ್ವಾಮೀಜಿಗಳನ್ನು ಆ ಸಮುದಾಯದವರೇ ಫಸ್ಟ್ ಹೊರಗೆ ಹಾಕಿದರೆ ಬಹಳ ಒಳ್ಳೆಯದು. ಒಳ್ಳೆಯ ಸ್ವಾಮೀಜಿಗಳನ್ನು ಕೂರಿಸಿದರೆ ಸಮುದಾಯಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಧರ್ಮಕ್ಕೂ ಒಳ್ಳೆಯದು. ಹಾಗಾದರೆ ಈ ಸ್ವಾಮೀಜಿ ಕತೆ ಏನಾಗುತ್ತೆ? ಆತನ ವಿಡಿಯೋಗಳು ಅಸಲಿಯೋ ನಕಲಿಯೋ? ಅಸಲಿಯಾಗಿದ್ದರೆ ಆತ ಒಪ್ಪಿಗೆ ಪಟ್ಟು ಒಪ್ಪಂದದಿಂದ ಹೋಗಿದ್ದ, ಅಥವಾ ಮಹಿಳೆಯರನ್ನು ಪುಸಲಾಯಿಸಿ ಏನಾದರೂ ಕರ್ಕೊಂಡು ಹೋಗಿದ್ದ, ಅಥವಾ ಸ್ವಾಮೀಜಿಯನ್ನು ಪುಸಲಾಯಿಸಿ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದ್ರ? ಹನಿ ಟ್ರ್ಯಾಪ್ ಮಾಡಿ ವಿಡಿಯೋಗಳನ್ನು ಮಾಡಿಕೊಂಡು ಸ್ವಾಮೀಜಿ ಘನತೆಗೆ ಏನಾದರೂ ಕುಂದು ಉಂಟು ಮಾಡಿದ್ರ? ಈ ಎಲ್ಲ ವಿಚಾರಗಳು ತನಿಖೆಯಿಂದ ಮಾತ್ರ ಬಹಿರಂಗ ಆಗಲಿಕ್ಕೆ ಸಾಧ್ಯ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.